ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು KES ಸಿವಿಲ್ ಪೊಲೀಸ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಆಗಿದೆ. ಆಫ್ಟರ್ ರಿಸಲ್ಟ್ ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಯ್ಕೆ ಪ್ರಕ್ರಿಯೆಗಳಿರ್ತವೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನು ಯಾವ ರೀತಿ ಹಂತ ಹಂತವಾಗಿ ಆಯ್ಕೆಯ ಪ್ರಕ್ರಿಯೆ ನಡೀತಿದೆ. ದಾಖಲೆ ಪರಿಶೀಲನೆ ಇರ್ಬೋದು, ಶಾರೀರಿಕ ಪರೀಕ್ಷೆ ಇರ್ಬೋದು, ವೈದ್ಯಕೀಯ, ಮೆರಿಟ್ ಪಟ್ಟಿ, ಅಂತಿಮ ಪಟ್ಟಿ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಈ ವಿಡಿಯೋದ ನೋಡ್ತಾ ಇರೋರಿಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ಆಫ್ ಆಲ್ ನಾವಿಲ್ಲಿ ನೋಡ್ಬೋದು ಎಕ್ಸಾಮ್ ರಿಸಲ್ಟ್ ಮಾರ್ಕ್ಸ್ ಯಾವಾಗ ಬರುತ್ತೆ. ರಿಸಲ್ಟಿನ ನಾನು ಆಗಸ್ಟ್ ಲಾಸ್ಟ್ ವೀಕ್ ಹೇಳಿದ್ದೀನಿ. ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತೆ. ನಾವು ಅಲ್ಲಿ ನೋಡಬೇಕಾಗಿರೋದು ಆಲ್ರೆಡಿ ನಾವು ಫೈನಲ್ ಕೀ ಆನ್ಸರ್ ನೋಡೇ ಒಂದು ನಿರ್ದಿಷ್ಟ ಅಂಕ ಬರ್ತವೆ ಅಂತ ಒಂಚೂರು ಆಸು ಆಗ್ಬೋದೇ ಹೊರತು ಎಕ್ಸಾಕ್ಟ್ ಆನ್ಸರ್ ಅವಲ್ಲೇ ನಾವು ನೋಡ್ಕೊಂಡಿರ್ತೀವಿ. ಪಡೆದ ಅಂಕ ಅರ್ಹತೆ ಆಗೋ ಸ್ಥಿತಿ ಇದೆಯಾ ಅಥವಾ ಕ್ವಾಲಿಫೈ ಆಗೋ ಸ್ಥಿತಿ ಇದೆಯಾ ಅಂತಲೂ ನೋಡ್ಕೊಬೇಕಾಗ್ತದೆ. ಅಭ್ಯರ್ಥಿಯ ರ್ಯಾಂಕ್ ಅಂದರೆ ನೀವು ಕ್ಯಾಂಡಿಡೇಟ್ಸ್ ರ್ಯಾಂಕ್, ಮೆರಿಟ್ ಲಿಸ್ಟ್ ಕೂಡ ನೋಡ್ಕೊಬೇಕಾಗ್ತದೆ. ಮುಂದಿನ ಹಂತಕ್ಕೆ ಅರ್ಹರಾಗಿದ್ದೀರಾ ಅಂತಲೂ ಒಂದು ಪ್ರಶ್ನೆ ಬರ್ತದೆ. ಅದು ನಿಮಗೆ ಕಟ್ ಆಫ್ ಒಳಗೆ ನಿಂತ್ಕೋಬೇಕು ಅಂದರೆ ಕೆಲವು ನಿಯಮಗಳಿವೆ. ಅವೇನು ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಅಂತ ಯಾವುದು ಬೇಕು ನಮಗೆ ಅಂದರೆ ಇಲ್ಲಿ ನೋಡಿ ಕಟ್ ಆಫ್. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಏನೇನು ನೋಡಬೇಕು? ಖಾಲಿ ಹುದ್ದೆಗಳ ಸಂಖ್ಯೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ, ಪರೀಕ್ಷೆಯ ಕಠಿಣತೆ, ಅಭ್ಯರ್ಥಿಗಳ ಒಟ್ಟಾರೆ ಮಾರ್ಕ್ಸ್, ಕ್ಯಾಟಗರಿ, ಜಿಲ್ಲಾವಾರು, ಯೂನಿಟ್ವಾರು ಹುದ್ದೆಗಳು, ಅಂದರೆ ನೀವು ಯಾವ್ಯಾವ ಡಿಸ್ಟಿಕ್ ಹಾಕಿದ್ರೆ ಅಲ್ಲಿ ಎಷ್ಟು ಹುದ್ದೆ ಇದೆ, ಇದು ಇಂಪಾರ್ಟೆಂಟ್ ಆಗ್ತದೆ ನೀವು ಕಟ್ ಆಫ್ ಒಳಗೆ ಬರಬೇಕು ಅಂದರೆ. ಮತ್ತು ನೇಮಕಾತಿ ನಿಯಮಗಳೇನೇನಿದೆ ಇವೆಲ್ಲದ ಆಧಾರದ ಮೇಲೆ ನಿಮಗೆ ಕಟ್ ಆಫ್ ತೆಗಿತಾರಾ ಕೇಳಿ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಕಟ್ ಆಫ್ ತೆಗೆದ್ರು ನಿಮಗೇನನ್ನ ಕಟ್ ಆಫ್ ಚಾನ್ಸಸ್ ಹೆಚ್ಚಿಗೆ ಮಾಡಬೇಕಾ, ಇನ್ಕ್ರೀಸ್ ಮಾಡಬೇಕಾ, ಏನೇನಿರಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕೋವಾಗ ಕಡ್ಡಾಯ ಕನ್ನಡ ಹಾಕಿರಬೇಕು. ಕ್ಯಾಟಗರಿ ನಿಮ್ಮದು ಕ್ಯಾಸ್ಟ್ ಇದೆಯಲ್ಲ ಅದನ್ನು ಕ್ಲೀನಾಗಿ ಅಪ್ಲೈ ಮಾಡಿರಬೇಕು. ಮತ್ತು ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಗ್ರಾಮೀಣ ಅಭ್ಯರ್ಥಿನ ಅಪ್ಲೈ ಮಾಡಿರಬೇಕು. ಇನ್ನೂ ಏನೇನೋ ಇರ್ತವೆ ಅವನ್ನೆಲ್ಲ ನೀವು ರಿಸರ್ವೇಷನ್ಗೆ ಅಪ್ಲೈ ಮಾಡಿದರೆ ನಿಮ್ಮ ಸೆಲೆಕ್ಟ್ ಆಗೋ ಚಾನ್ಸಸ್, ಕಟ್ ಆಫ್ ಒಳಗೆ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ ಹೈ ಆಗುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್. ಕಟ್ ಆಫ್ ಒಳಗೆ ನಿಂತ್ಕೊಬೇಕು ಅಂದರೆ ನೀವು ತೆಗ್ದಿರೋ ಮಾರ್ಕ್ಸ್ ಜೊತೆ ನಿಮ್ಮ ರಿಸರ್ವೇಷನ್ ಕೂಡ ಹೆಲ್ಪ್ ಮಾಡಬೇಕಾಗ್ತದೆ. ನೋಡಿ, ಇದು ನೆಕ್ಸ್ಟ್ ಸ್ಟೆಪ್ಪು ಕಟ್ ಆಫ್ ಆಗಿರ್ತದೆ. ಬನ್ನಿ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೀವು ಕಟ್ ಆಫ್ ಒಳಗೆ ಬಂದ್ರಿ, ಆವಾಗ ನಿಮಗೆ ಕಾಲ್ ಮಾಡ್ತಾರೆ ಫಿಸಿಕಲ್ ಟೆಸ್ಟ್ಗೆ. ಒಂದು ಡೇಟ್ ಕೊಡ್ತಾರೆ. ಆ ಫಿಸಿಕಲ್ ಟೆಸ್ಟ್ಗೆ ನೀವು ಹೋಗ್ಬೇಕಾಗ್ತದೆ. ಅಲ್ಲೇನೇನು ಇರುತ್ತೆ, ಒಂದು ರನ್ನಿಂಗ್ ಇರುತ್ತೆ. ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗೆ ರನ್ನಿಂಗ್ ಇರುತ್ತೆ. 1.6 ಕಿಲೋಮೀಟರು ಓಡಬೇಕಾಗ್ತದೆ ನೀವು. ಮತ್ತು ಫಿಸಿಕಲ್ ಫಿಟ್ನೆಸ್ ಬಗ್ಗೆನೂ ಕೆಲವು ಇವು ಇರ್ತವೆ. ಹೈಟು, ಚೆಸ್ಟು ಇವು ಕೂಡ ಇರ್ತದೆ. ಬಾಯ್ಸ್ಗಾದರೆ ಹೈಟು, ಚೆಸ್ಟು, ಲೇಡೀಸ್ಗಾದರೆ ಹೈಟು, ವೆಯ್ಟು, ಈ ರೀತಿ ಕೆಲವು ಫಿಟ್ನೆಸ್ಗಳಿರ್ತವೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ. ಇವನ್ನೆಲ್ಲ ನೀವು ಪಾಸ್ ಆಗಬೇಕು. ಇವಾಗ ಫಿಸಿಕಲ್ ಟೆಸ್ಟ್ ನೀವು ಪಾಸ್ ಆಗಿಬಿಟ್ರಿ ಅನ್ಕೊಳ್ರಿ, ನೆಕ್ಸ್ಟ್ ಹೋಗ್ತೀರಾ ಎಲ್ಲಿಗೆ? ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ. ನೀವೇನ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ರಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬರ್ತದೆ. ಡಾಕ್ಯುಮೆಂಟ್ ನೀವು ಎಲ್ಲ ಅರ್ಜಿ ಸಲ್ಲಿಸುವಾಗ ಏನೇನು ಕೊಟ್ಟಿರ್ತೀರ ನೋಡಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮಾಸ್ ಕಾರ್ಡು, ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಇವೆಲ್ಲ ನೋಡಿ. SLC ಶೈಕ್ಷಣಿಕ ಪ್ರಮಾಣ ಪತ್ರ, SLC ಮಾಸ್ ಕಾರ್ಡು, ಆಧಾರ್ ಗುರುತಿನ ದಾಖಲೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕರೆಕ್ಟಾಗಿದೆಯಾ, ನಂಬರು, ನಿಮ್ಮ ಹೆಸರು ಎಲ್ಲ ಇದು ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಕ್ಯಾಸ್ಟ್ ಸರ್ಟಿಫಿಕೇಟಾಗಿ ಏನು ಹೆಸರು ಇರುತ್ತೋ ಆಧಾರ್ ಕಾರ್ಡು, ಮಾಸ್ ಕಾರ್ಡಲ್ಲೂ ಅದೇ ಹೆಸರು ಇರಬೇಕು, ಇಲ್ಲಾಂದರೆ ಡಿಸ್ಕ್ವಾಲಿಫೈ ಆಗ್ತದೆ. ಇನ್ಕಮ್ ಸರ್ಟಿಫಿಕೇಟು ಅನ್ವಯಿಸಿದ್ರೆ ಕೆಲವೊಮ್ಮೆ ಕೇಳ್ತಾರೆ, ಕೆಲವೊಮ್ಮೆ ಕೇಳಲ್ಲ. ತಗೊಂಡೋಗಿರೋದು ನಮ್ಮ ಕರ್ತವ್ಯ ಆಗಿರ್ತದೆ. ರಿಸರ್ವೇಷನ್ ಸಂಬಂಧಿಸಿದ ದಾಖಲೆ, ನೀವು ರಿಸರ್ವೇಷನ್ಗೆ ಕನ್ನಡ ಅಭ್ಯರ್ಥಿ ಹಾಕಿದ್ರಾ ತಗೊಂಡೋಗ್ಬೇಕು, ಗ್ರಾಮೀಣ ಅಭ್ಯರ್ಥಿ ಹಾಕಿದ್ರಾ ತಗೊಂಡೋಗ್ಬೇಕು. ಈ ರೀತಿ ಏನೇನು ಹಾಕಿರ್ತೀರೋ ನೋಡಿ ಅವನ್ನೆಲ್ಲ ತಗೊಂಡೋಗ್ಬೇಕು, ಕ್ಯಾರಿ ಮಾಡಲೇಬೇಕು ರಿಸರ್ವೇಷನ್ ಸಂಬಂಧಿಸಿದೆ. ಈ ಎಲ್ಲ ಮೇಲಿನ ದಾಖಲೆಗಳು ಅಂದರೆ ನೀವು ಏನೇನು ರಿಸರ್ವೇಷನ್ಗೆ ಅಪ್ಲೈ ಮಾಡಿದಿರಿ, ನಿಮ್ಮ ಡಾಕ್ಯುಮೆಂಟ್ ಏನೇನೋ ಅವನ್ನೆಲ್ಲ ಕ್ಯಾರಿ ಮಾಡಬೇಕು. ಎಲ್ಲಿಗೆ? ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತಗೊಂಡೋಗ್ಬೇಕಾಗ್ತದೆ. ಮುಂದಿನ ಸ್ಟೆಪ್ ಏನು ಅಂತ ನೋಡೋದಾದರೆ ಮೆಡಿಕಲ್ ಟೆಸ್ಟ್. ನೋಡಿ, ನೀವು ಫಿಸಿಕಲ್ ಟೆಸ್ಟ್ ಆದಮೇಲೆ ಮೆಡಿಕಲ್ ಟೆಸ್ಟಿಗೆ, ಫಿಸಿಕಲ್ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ. ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಟೆಸ್ಟಿಗೆ ಬರ್ತೀರಾ. ಇಲ್ಲೇನು ಆಯ್ಕೆಯಾಗಿರ್ತಾರಲ್ಲ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ, ಇಲ್ಲಿ ಅಂದರೆ ಅರ್ಹ ಅಭ್ಯರ್ಥಿಗಳು ಮಾತ್ರ ತಗೊಂಡು ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ದೈಹಿಕ ಆರೋಗ್ಯ ಮತ್ತು ನೇಮಕಾತಿ ನಿಯಮಗಳ ಅನುಗುಣವಾಗಿ ಫಿಟ್ನೆಸ್ ಪರಿಶೀಲನೆ ಕೂಡ ನಡೀತೈತೆ ಇಲ್ಲಿ.
ಅಗತ್ಯ ವೈದ್ಯಕೀಯ ಮಾನದಂಡಗಳು ಅಂದರೆ ಒಂದು ನಿರ್ದಿಷ್ಟ ಮಾನದಂಡಗಳನ್ನ ಹೊಂದಿರ್ತದೆ. ಯಾವುದೋ ಇದು ನೇಮಕಾತಿಯಲ್ಲಿ ಕೆಲವು ನಿಯಮಗಳನ್ನು ಹೊಂದಿರ್ತದೆ. ಅದ್ರ ಪ್ರಕಾರನೇ ಅವೆಲ್ಲ ಸರಿ ಇದ್ದರೆ, ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲದಿದ್ದರೆ ಸೆಲೆಕ್ಟ್ ಆಗ್ತೀರಾ ಎಲ್ಲಿ ಮೆಡಿಕಲ್ ಟೆಸ್ಟಲ್ಲಿ. ಇಲ್ಲಾಂದರೆ ಇಲ್ಲೂ ಏನಾನ ತೊಂದರೆ ದೋಷ ಕಂಡು ಬಂತು ಅಂದರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಅದಕ್ಕೋಸ್ಕರ ಮೆಡಿಕಲ್ ಟೆಸ್ಟು ನೆಕ್ಸ್ಟ್ ಆಗಿರ್ತದೆ. ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ, ರೈಟನ್ ಎಕ್ಸಾಮಲ್ಲಿ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಅಂತ ಬಿಡ್ತಾರೆ. ಅದರಲ್ಲೇನು ರೈಟನ್ ಎಕ್ಸಾಮಲ್ಲಿ ಮಾರ್ಕ್ಸು, ಅದಾದ ನಂತರ ನಾವು ಬಂದಿರೋದು ಫಿಸಿಕಲ್ ಟೆಸ್ಟಿಗೆ, ಆಮೇಕಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಮೆಡಿಕಲ್ಲು ಆಯಿತು, ಮೆಡಿಕಲಲ್ಲೂ ಪಾಸ್ ಆದ್ವಿ. ಆವಾಗ ಫೈನಲ್ ಲಿಸ್ಟ್ ಮಾಡ್ತಾರೆ. ಫೈನಲ್ ಲಿಸ್ಟ್ ಅಂದರೆ ನೀವು ಸೆಲೆಕ್ಟ್ ಆಗಿದೆ ಅಂತ ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ ಅಂತ. ಯಾವ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತು ಅಂದರೆ ನೀವು ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ ಅಂತ ಫಿಕ್ಸ್ ಆಗಿರಿ. ಈ ಫೈನಲ್ ಲಿಸ್ಟ್ ಇದ್ರ ಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ನೆಕ್ಸ್ಟು ಅಪಾಯಿಂಟ್ಮೆಂಟ್ ಜಾಯ್ನಿಂಗ್ ಅಂದರೆ ನೀವು ಇವಾಗ ರೈಟನ್ ಎಕ್ಸಾಮ ಪಾಸ್ ಆಗಿದ್ದೀರಾ, ಫಿಸಿಕಲಲ್ಲಿ ಪಾಸ್ ಆಗಿದ್ದೀರಾ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸ್ ಆಗಿದ್ದೀರಾ, ಮತ್ತು ಮೆಡಿಕಲಲ್ಲೂ ಪಾಸ್ ಆಗಿದ್ದೀರಾ, ಇವೆಲ್ಲದರಲ್ಲೂ ಪಾಸ್ ಆಗಿದ್ದೀರಾ, ನಿಮ್ಮದೊಂದು ಫೈನಲ್ ಲೀಸ್ಟಲ್ಲೂ ಬಂದುಬಿಟ್ಟಿದ್ದೀರಾ ನಿಮ್ಮ ಹೆಸರು. ಅವಾಗೇನು ಮಾಡ್ತಾರೆ ಅಂದರೆ ಅಪಾಯಿಂಟ್ಮೆಂಟಿಂಗ್ ಸಂಬಂಧಿಸಿದ ಸೂಚನೆ ನೀಡ್ತಾರೆ. ಅಂದರೆ ಅಗತ್ಯ ದಾಖಲೆಗಳ ವರದಿ, ನೇಮಕಾತಿ ಸ್ಥಳ, ಎಲ್ಲಿಗೆ ನಿಮ್ಮನ್ನು ಸ್ಥಳ ಹಾಕಿರ್ತೀರ ನೋಡಿ ಆ ನೇಮಕಾತಿ, ಜಾಯ್ನಿಂಗ್ ಪ್ರೋಸೆಸ್, ಇವನ್ನೆಲ್ಲ ಮಾಡಿದ್ಮೇಲೆ ನಿಮಗೆ ಮುಂದಿನ ಇಲಾಖಾ ಪ್ರಕ್ರಿಯೆಗೆ ಏನೇನು ಮಾಡಬೇಕು ಅಂತ ಒಂದಷ್ಟು ತಿಂಗಳುಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗಲ್ಲೂ ಏನು ಸುಮ್ಮನೆ ಟ್ರೈನಿಂಗೇ ಕೊಡಲ್ಲ, ಸ್ಯಾಲ್ರಿಯಲ್ಲಿ ಅರ್ಧ ಕೊಡ್ತಾರೆ. 50% ಸ್ಯಾಲ್ರಿ ಕೊಡ್ತಾರೆ ಎಲ್ಲಿ ಟ್ರೈನಿಂಗ್ ಟೈಮಲ್ಲಿ. ಇದಿಷ್ಟು ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಸಿಗ್ತದೆ ಎಲ್ಲಿ ಟ್ರೈನಿಂಗ್ ಹೋಗೋವಾಗೆ, ಅದು ಗೊತ್ತಿರಲಿ. ಇದಿಷ್ಟು ಕೂಡ ಏನು ಅಂತ ಕೇಳಿದ್ರೆ, ಸ್ಟೆಪ್ ಬೈ ಸ್ಟೆಪ್ KE ಅವರು ನಡೆಸುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಯಾವ ರೀತಿ ಹಂತ ಹಂತವಾಗಿ ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ, ಯಾವುದ್ರಲ್ಲಿ ಪಾಸ್ ಆಗಿದ್ರೆ ಮುಂದೆ ಹೋಗೋಕ್ಕೆ ಸಾಧ್ಯ, ಇದೆಲ್ಲ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಡಿದ್ದೇನೆ. ಫಿಸಿಕಲ್ ಟೆಸ್ಟ್ ಬಗ್ಗೆನಾ ಅಥವಾ ಮೆಡಿಕಲ್ ಟೆಸ್ಟ್ ಬಗ್ಗೆನಾ, ರನ್ನಿಂಗ್ ಎಷ್ಟಿರುತ್ತೆ, ಮತ್ತು ಚೆಸ್ಟ್ ಎಷ್ಟಿರಬೇಕು, ಎಷ್ಟು ಇನ್ನು ಶಾರ್ಟ್ ಪುಟ್ಟು, ಹೈ ಜಂಪು, ಇವೆಲ್ಲ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಕಾಮೆಂಟಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಹಾಕಿ, ಅದ್ರ ಬಗ್ಗೆನೂ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಮತ್ತು ಇನ್ನೂ ಇನ್ಫಾರ್ಮೇಷನ್ ಏನೇ ಬೇಕಿದ್ರೂ ಕಾಮೆಂಟ್ ಮಾಡಿ, ನಾನು ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಏನೇ ಡೌಟ್ ಇದ್ದರೂ ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.